ಅನ್ಯಾಯದ ವಿರುದ್ಧ ಉಪವಾಸ ಸತ್ಯಾಗ್ರಹ ಅನ್ನದಾತ ಅಸ್ವಸ್ಥ ಆಗಿದ್ದಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟಿಸುವುದಕ್ಕೆ ಹೋದಂತಹ ಅನ್ನದಾತ ಇದೀಗ ಅಸ್ವಸ್ಥ ಆಗಿದ್ದಾರೆ. ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಡೋಂಟ್ ಕೇರ್ ಅಂತ ಇದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಿಗಳು. ಅನ್ನದಾತನ ಆಕ್ರೋಶ ಇದೀಗ ಅವನ ಮೇಲೆ ತಿರುಗಿ ಬಿದ್ದಿದೆ. ಅವನ ಆಕ್ರೋಶಕ್ಕೆ ಯಾರೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಅತ್ತ ಸಮಸ್ಯೆ ಇತ್ಯರ್ಥವಾಗದ ಹೊರತು ಒತ್ತುವರಿ ತೆರವು ಇಲ್ಲ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಇತ್ತ ಶಿವಮೊಗ್ಗದಲ್ಲಿ ಒತ್ತುವರಿ ತೆರವನ್ನ ಮುಂದುವರಿಸುತ್ತಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಸಮಸ್ಯೆ ಉಲ್ಬಣಗೊಂಡಂತೆ ಕಂಡುಬರ್ತಾ ಇದೆ. ಈ ಅನ್ಯಾಯದ ವಿರುದ್ಧ ಅನ್ನದಾತ ಉಪವಾಸ ಸತ್ಯಾಗ್ರಹಕ್ಕೆ ಇಳಿದಿದ್ದ. ಆದರೆ ಅವನ ಆ ಸತ್ಯಾಗ್ರಹಕ್ಕೆ ಯಾರೂ ಬೆಲೆ ಕೊಟ್ಟಂತೆ ಕಂಡುಬರಲಿಲ್ಲ. ಅನ್ನದಾತ ಇದೀಗ ಅಸ್ವಸ್ಥ ಆಗಿದ್ದಾನೆ. ಸತ್ಯಾಗ್ರಹಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಸಮಸ್ಯೆ ಇತ್ಯರ್ಥವಾಗದ ಹೊರತು ಒತ್ತುವರಿ ತೆರವು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತ ಕಡೆ ಶಿವಮೊಗ್ಗದಲ್ಲಿ ಒತ್ತುವರಿ ತೆರವು ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಅಧಿಕಾರಿಗಳು. ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಅಲ್ಲಿ ಅನ್ನದಾತನ ಸತ್ಯಾಗ್ರಹಕ್ಕೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಅಲ್ಲಿ ಮುಂದುವರಿಸಿಯೇ ಇದ್ದಾರೆ. ಅನ್ನದಾತ ಆಸ್ಪತ್ರೆಯಲ್ಲಿ ದಾಖಲಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸತ್ಯಾಗ್ರಹಕ್ಕೆ ಇಳಿದಂತಹ ವ್ಯಕ್ತಿ ಅವರಿಗೆ ಯಾರು ಕೂಡ ರೆಸ್ಪಾಂಡ್ ಮಾಡಲಿಲ್ಲ. ಅಧಿಕಾರಿಗಳು ಏನು ಎತ್ತ ಯಾಕಾಗಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ, ಸತ್ಯಾಗ್ರಹವನ್ನ ನಿಲ್ಲಿಸಿ, ನಾವು ನಿಮ್ಮ ಬೇಡಿಕೆಗಳಿಗೆ ಕಿವಿಗೊಡ್ತೇವೆ, ಏನನ್ನೂ ಕೂಡ ಪ್ರತಿಕ್ರಿಯಿಸಲಿಲ್ಲ. ಇದೀಗ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಮ್ಮ ತೋಟ ಕಡ್ದು ಬಿಟ್ಟಿದ್ದಾರೆ ತಹಸೀಲ್ದಾರ್ ಬಂದು. ಒಂದು 28ನೇ ತಾರೀಕು 5ನೇ ತಿಂಗಳಲ್ಲೇ ಫಸಲು ಬರೋ ಅಂಥ ತೋಟ ಒಂದು 1600 ಗಿಡ ಕಡ್ದಾಕಿ JCPಯಿಂದ ಇದು ಮಾಡಿ ಮನೆಯೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲೋ ನ್ಯಾಯ ಸಿಕ್ಕಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ. ಈಗ ಮಧ್ಯಾಹ್ನ ಮೇಲೆ ಹಿಂಗಾಗ್ಬಿಟ್ಟೈತೆ. ಅದೇ ನೋವು, ಸುಸ್ತು, ಭಾಳ ಇದಾಗ್ತಿದೆ, ಸುಸ್ತಾಗ್ತಿದೆ ತಲೆಯೆಲ್ಲ. ಅಧಿಕಾರಿಗಳು ಯಾರೂ ನಮ್ಮನ್ನ ಏನಂತಲೇ ಕೇಳೇ ಇಲ್ಲ. ಇಲ್ಲಿ ಬಂದು SC ಆದರೂ ಅಥವಾ DC ಇರ್ಬೋದು, ಯಾರೂ ಬಂದಿಲ್ಲ ಇಲ್ಲಿವರೆಗೂ. ನಾವು ನಿನ್ನೆ 10 ಕೂತಿದ್ದೀವಿ, ಒಬ್ಬರು ಬಂದು ಕೇಳಿಲ್ಲ. ಯಾರು ತಹಸೀಲ್ದಾರ್ ಆಗಿರ್ಬೋದು, ಯಾವ ಸಿಬ್ಬಂದಿನೂ ಬಂದಿಲ್ಲ. ನಮ್ಮ ಸ್ನೇಹಿತರು ಈ ರೈತ ಸಂಘದವರೆಲ್ಲ ಬಂದು ನಮಗೊಂದು ಸ್ವಲ್ಪ ಕೈ ಜೋಡಿಸಿದ್ದಾರೆ. ಈಗ ಏನಾಗಬೇಕು ನಿಮಗೆ? ನಮಗೆ ನಮ್ಮ ಜಾಗದ್ದು ವಿಚಾರದಲ್ಲಿ, ಮರ ಕೆಡಗಿರೋ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಬೇಕು. ಮತ್ತು ನನಗೆ ಆಗಿರೋ ಲಕ್ಷಣನ ಕೂಡ್ಕೊಳ್ಬೇಕು. ನಂಗೆ ವಾಸದ ಮನೆಯೇ ಇಲ್ಲ ಅಲ್ಲಿ ಇರೋಕ್ಕೆ. ಅದೊಂದು ಸಹಾಯವಾಗಿ ಮಾಡ್ಕೊಡ್ಬೇಕು ಅವರು. ಈಗ ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗ್ತಿದೆ, ಹೋರಾಟ ಏನಾದ್ರು ಕೈ ಬಿಡ್ತಾರೆ ಅಲ್ಲಿಗೆ? ಇಲ್ಲ, ಈಗ ನಾನು ಈಗ ಏನು ಚೇತರಿಸ್ತಾರೆ ನಾನು ಮತ್ತೆ ಹೋರಾಟ ಮಾಡೋಕ್ಕೆ. ನಮ್ಮ ತೋಟ ಈಗ 2-3 ದಿನದ ಹಿಂದೆ ನಮ್ಮ ರೈತ ಶ್ರೀಧರ್ನಿಂದ ನನಗೊಂದು ಫೋನ್ ಕರೆ ಬಂತು. ಸರ್, ನಮ್ಮ ತೋಟದನ್ನೆಲ್ಲ ಕಡ್ದಿದ್ದಾರೆ, ಈ ಕಡೋ ಸಂಬಂಧ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ವಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ವಿ, ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ವಿ, ಯಾರೂ ಸಹಕಾರಕ್ಕೆ ಬರ್ತಾ ಇಲ್ಲ ಸರ್. ತಾವು ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂಘ ಇದೆ, ನಾನು ವಿಷಯ ತಿಳಿಸ್ತೀನಿ, ತಾವು ಬರಬೇಕು ಅಂದಾಗ ನಾನು ನಿನ್ನೆ ಬಂದು ಚಳುವಳಿಯಲ್ಲಿ ಪಾಲ್ಗೊಂಡೆ. ವಿಚಾರ ಗೊತ್ತಾಯಿತು. ಸರ್ವೆ ನಂಬರ್ 17ರಲ್ಲಿ 36 ಚಿಲ್ಲರೆ ಎಕರೆ ಇದೆ. ಅಲ್ಲಿ 7-8 ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾವೆ. ಆ 7-8 ಕುಟುಂಬಗಳು ವ್ಯವಸಾಯ ಮಾಡ್ಕೊಂಡಿದ್ದಾಗ ಶ್ರೀಧರ ಬಿನ್ ರಾಜಪ್ಪ ಕೂಡ ಅನ್ನೋರದ್ದನ್ನು ಒಬ್ಬರದ್ದೇ 1600 ಅಡಿಕೆ ಮರಗಳನ್ನು ಕಡ್ದಿದ್ದಾರೆ ಅಂತ. ನಾನಿನ್ನೂ ಸ್ಪಾಟಿಗೆ ಹೋಗಿರಲಿಲ್ಲ. ಮಾಧ್ಯಮ ಮಿತ್ರರು ಬರ್ತಾರೆ, ತಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಬರೋಣ ಅಂತ ಒಂದು ಅಭಿಪ್ರಾಯ ಇತ್ತು. ಆಗಲಿಲ್ಲ ಅಕಸ್ಮಾತಾಗಿ. ಇದು ದೊಡ್ಡ ದುರಾದೃಷ್ಟ. ನಮ್ಮ ಸಂವಿಧಾನದಲ್ಲೇ ಮಹಾತ್ಮರು ಬರೆದಿದ್ದಾರೆ, ಒಬ್ಬ ದುಡ್ಡು ತಿನ್ಲಿಕ್ಕೆ ಹಕ್ಕಿದೆ, ಮೂಲಭೂತ ಹಕ್ಕು ಅಂತ. ಆ ದುಡಿಮೆ ಮಾಡುವಾಗ 7-8 ವರ್ಷದ ಅಡಿಕೆ ಗಿಡ ಹಿಂದಿದ್ದಾಗ ಅಲ್ಲಿ ಈ ಹಿಂದೆ ಇದೇ ಆಫೀಸಿಗೆ ತಾಲೂಕು ತಹಸೀಲ್ದಾರ್ಗಳು ಬಂದೋಗಿರ್ತಾರೆ. ಅವರೆಲ್ಲ ದಿವಂಗತರಾಗಿದ್ರ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ವಾ? ಇವನೊಬ್ಬನ್ನೇ ಕಡ್ಲಿಕ್ಕೆ ಕಾರಣ ಏನು?
ವೈಯಕ್ತಿಕ ವಿಚಾರಗಳು ಏನಾದರೂ ಇದೆಯಾ ಅಥವಾ ಯಾಕೆ ಅವ್ರದ್ದು ಒಬ್ಬರನ್ನೇ ಕಳ್ಸಕ್ಕೆ ಯಾಕೆ ತಹಶೀಲ್ದಾರಿಗೆ ಅಷ್ಟೊಂದು ಇಂಟ್ರೆಸ್ಟ್? ಅದು ಅಥವಾ ಅವ್ರ ಮೇಲಾಧಿಕಾರಿಗಳ ಒತ್ತಡವೋ ಅಥವಾ ಸ್ವಪ್ರತಿಷ್ಠೆನೋ ಅದನ್ನು ಸಂಪೂರ್ಣ ಪರಿಶೀಲನೆ ಮಾಡಿದಾಗ ಸ್ಥಳಕ್ಕೆ ಹೋದಾಗ 4 ಜನರ ವಿಚಾರ ತಿಳಿದಾಗ ಇವ್ರ ಮೇಲ್ಪಟ್ಟ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಒಂದು ವರ್ತಮಾನ ಇದೆ. ಉಳಿದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗಮನಕ್ಕೆ ನೀವೇನು ತರಲಿಲ್ವಾ ತಹಶೀಲ್ದಾರ್ ಗಮನಕ್ಕೆ? ಅವರು ತಂದಿರ್ಬೋದು, ತಂದಿದ್ದಾರೆ. ತಂದರೂ ಕೂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಹೇಳ್ತೀವಿ ಅಂತಂದರೆ, ದುಡಿಮೆ ಮಾಡಲಿಕ್ಕೆ ಯಾವುದೇ ರೈತ ಯಾವುದೇ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದಾಗ ಅದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವು ಈಗಾಗಲೇ ಹಿಂದೆ ಚಳುವಳಿ ಮಾಡಿದಾಗ ಅರಣ್ಯ ಇಲಾಖೆಯವರು ಗಿಡಗಳನ್ನ ಕಡಿತಾ ಇದ್ರು, ಅಡಿಕೆ ಮರ. ನಾನು ವಾರ್ನಿಂಗ್ ಮಾಡಿದೆ ACFಗೂ DFOಗೂ ಸಹ ನೋಡ್ತಾ ಇರ್ತಾರೆ. ಇದು ಕಂದಾಯ ಇಲಾಖೆಯವರೇ ಮಾತೃ ಇಲಾಖೆಯವರೇ ಹೋಗಿ ಇದನ್ನು ಕಡಿದಿದ್ದಾರೆ ಅಂದರೆ ಇದು ವಿಪರ್ಯಾಸ. ಇದು ಯಾಕಾಯಿತು ಹೇಗಾದ್ರಿಂದ ಮಾತಾಡ್ಸಿದ್ದೀನಿ. ಅವರೇನೋ ಹೇಳಿದ್ರಂತೆ AC ಕಳಿಸ್ತೀವಿ ಅಂತೇಳಿ. AC ಇದು ಏನಪ್ಪ ಘಟನೆ ಅಂತಂದ್ರೆ, ಇವಾಗ ತಾವು ಗಮನಿಸಿದ್ರಿ, ರೈತರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೋಟಿಸ್ ನೀಡದೆಯೇ ಹೊಸವೇ ಗ್ರಾಮದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಅಲ್ಲಿ ಗ್ರಾಮದ ರೈತ ಶ್ರೀಧರ್ ಎಂಬುವವರ 4.2 ಎಕರೆ ಜಮೀನಿತ್ತಂತೆ. ಅಲ್ಲಿ ಅವರು ಕೃಷಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಒತ್ತುವರಿ ಜಮೀನು ಅದೆಂತ ಹೇಳಿ ಇಲಾಖೆ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಶ್ರೀಧರ್ ಜಮೀನಿನಲ್ಲಿ ಇದ್ದಂತಹ 1,000ಕ್ಕೂ ಅಧಿಕ ಅಡಿಕೆ ಗಿಡಗಳನ್ನ ತೆರವು ಮಾಡಿದ್ದಾರೆ. 4.2 ಎಕರೆ ಜಮೀನಿನಲ್ಲಿ ಹಾಕಿರುವಂತಹ 1,000ಕ್ಕೂ ಅಧಿಕ ಅಡಿಕೆ ಗಿಡಗಳನ್ನ ಇಲಾಖೆ ತೆರವು ಮಾಡಿದೆ. JCB ಮೂಲಕ 6-7 ವರ್ಷದ ಅಡಿಕೆ ಗಿಡಗಳನ್ನ ತೆರವು ಮಾಡಿದ್ದಾರೆ. ಸಾಮಾನ್ಯ 6-7 ವರ್ಷ ಅಂದ್ರೆ ಅಡಿಕೆ ಬೆಳೆ ಫಲಕ್ಕೆ ಬಂದಿರುತ್ತೆ, ಅಂದ್ರೆ ಫಲ ಬಂದಿರುತ್ತೆ, ಕಾಯಿ ಬಿಟ್ಟಿರುತ್ತೆ. ಅಂತಹ ಬೆಳೆದಿರುವಂತಹ 6-7 ವರ್ಷದ ಅಡಿಕೆ ಗಿಡಗಳನ್ನ ತೆರವುಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ಬೇಸರದ ಸಂಗತಿ ಇದು. ಈ ಒಂದು 1,000ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ತೆರವುಗೊಳಿಸಿರುವಂತಹ ಕಾರ್ಯ. ಕಂದಾಯ ಇಲಾಖೆ ಅಧಿಕಾರಿಗಳ ಕೃತ್ಯದ ವಿರುದ್ಧ ಶ್ರೀಧರ್ ಧರಣಿಗೆ ಕುಳಿತಿದ್ರು. ಆ ಧರಣಿಗೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸರ್ಕಾರ ತೆರವುಗೊಳಿಸೋದಿಲ್ಲ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ತೆರವನ್ನ ಮಾಡ್ತಾ ಇದ್ದಾರೆ, ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾರೆ. ಇದು ಅವರಿಗೆ ಆತಂಕವನ್ನ ಉಂಟು ಮಾಡಿದೆ, ಬೇಸರವನ್ನ ತರಿಸಿದೆ. ಯಾಕೆಂದ್ರೆ ಇಷ್ಟು ವರ್ಷದಿಂದ 6-7 ವರ್ಷ ಪ್ರಾಯದ ಅಡಿಕೆ ಗಿಡಗಳನ್ನ ಕಣ್ಣ ಮುಂದೆಯೇ ಕಡಿದು ಹಾಕಿರುವಂತದ್ದು ಅವರಿಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಹಾಗಾಗಿ ಅವರು ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ, ಅನ್ನ ನಿರಶನಕ್ಕೆ ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಅವರು ನಿತ್ರಾಣರಾಗಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಏನು ಎತ್ತ ಅಂತ ಕೇಳೋದಕ್ಕೆ ಬಂದಿಲ್ಲ. ಅಸ್ವಸ್ಥರಾದಂತಹ ಅವರು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜೊತೆಯಲ್ಲಿ ರೈತ ಸಂಘಗಳನ್ನ ಕೂಡ ಸಂಪರ್ಕಿಸಿದ್ದಾರೆ. ರೈತ ಸಂಘದವರು ಕೂಡ ಅವರ ನೆರವಿಗೆ ಬಂದಿದ್ದಾರೆ. ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ.